हेलो भारत माता की जय। हेलो भारत माता की जय। डॉक्टर बी आर अंबेडकर साहेबರಿಗೆ डॉक्टर बी आर अंबेडकर साहेबರಿಗೆ ಅಪ್ಪನವರಿಗೆ ಅವಹೇಳನಕಾರಿಯಾಗಿ ಮಾತನಾಡುತ್ತಿರುವ ಭಾಸ್ಕರ್ ಪ್ರಸಾದ್ಗೆ ಶಾಂತಿ ಭಂಗ ಉಂಟು ಮಾಡಲು ಪ್ರಯತ್ನಿಸುತ್ತಿರುವ ಭಾಸ್ಕರ್ ಪ್ರಸಾದ್ಗೆ ಎಸ್.ಸಿ. ಮಾದೇವಪ್ಪ ಅವರನ್ನು ತೇಜೋವಧೆ ಮಾಡುತ್ತಿರುವ ಭಾಸ್ಕರ್ ಪ್ರಸಾದ್ಗೆ ಸರಳ ಸಜ್ಜನಿಕೆಯ ವ್ಯಕ್ತಿ ಡಾಕ್ಟರ್ ತಿಮ್ಮಯ್ಯನವರನ್ನು ತೇಜೋವಧೆ ಮಾಡುತ್ತಿರುವ ಭಾಸ್ಕರ್ ಪ್ರಸಾದ್ಗೆ ಜಾತಿಗಳ ಹೆಸರು ಹೇಳಿ ರಾಜಕಾರಣ ಮಾಡುತ್ತಿರುವ ಭಾಸ್ಕರ್ ಪ್ರಸಾದ್ಗೆ ಲಾಯರ್ ವಕೀಲ ಅರುಣ್ ಕುಮಾರ್ಗೆ ಕೇವಲ ಜಾತಿ ರಾಜಕಾರಣಕ್ಕೆ ಮುಂದಾಗುತ್ತಿರುವ ಭಾಸ್ಕರ್ ಪ್ರಸಾದ್ಗೆ ಶಾಂತಿ ಭಂಗ ಮಾಡಲು ಹೊರಟಿರುವ ಭಾಸ್ಕರ್ ಪ್ರಸಾದ್ಗೆ ತಿಮ್ಮಯ್ಯರವರನ್ನು ಅವರ ಹೆಸರಿಗೆ ಅವಹೇಳನ ಮಾಡುತ್ತಿರುವ ಭಾಸ್ಕರ್ ಪ್ರಸಾದ್ಗೆ ತಿಮ್ಮಯ್ಯರವರ ಮುಖಕ್ಕೆ ಮಸಿ ಬಳಿಯಲು ಹೊರಟಿರುವ ಭಾಸ್ಕರ್ ಪ್ರಸಾದ್ಗೆ ಬಿಜೆಪಿ ಏಜೆಂಟ್ಗಳಾದ ಭಾಸ್ಕರ್ ಪ್ರಸಾದ್ಗೆ RSS ಏಜೆಂಟ್ಗಳಾದ ಅರುಣ್ ಕುಮಾರ್ಗೆ RSS ಏಜೆಂಟ್ಗಳಾದ ಅರುಣ್ ಕುಮಾರ್ ಅವರಿಗೆ ಡಾಕ್ಟರ್ ತಿಮ್ಮಯ್ಯನವರಿಗೆ ಡಾಕ್ಟರ್ ಮಾದೇವಪ್ಪ ಅವರಿಗೆ ತಿಮ್ಮಯ್ಯನವರಿಗೆ ಡಾಕ್ಟರ್ ಮಾದೇವಪ್ಪ ಅವರಿಗೆ MLC ಅವರಾದ ಡಾಕ್ಟರ್ ತಿಮ್ಮಯ್ಯನವರನ್ನು ಅವಹೇಳನಕಾರಿಯಾಗಿ ಮಾತನಾಡುತ್ತಿರುವ ಭಾಸ್ಕರ್ ಪ್ರಸಾದ್ರಿಗೆ ಭಾಸ್ಕರ್ ಪ್ರಸಾದ್ಗೆ ವಕೀಲರಾದ ಅರುಣ್ ಕುಮಾರ್ಗೆ ಬಿಜೆಪಿಯ ಏಜೆಂಟ್ನಂತೆ ವರ್ತಿಸುತ್ತಿರುವ ಭಾಸ್ಕರ್ ಅರುಣ್ ಕುಮಾರ್ ಹಾಗೂ ಭಾಸ್ಕರ್ ಪ್ರಸಾದ್ ಅವರಿಗೆ ನಾವು ತಿಳಿಸೋದೇನು ಅಂತ ಹೇಳಿದ್ರೆ, ಮಾನ್ಯ ಗೌರವಾನ್ವಿತ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಾಹೇಬರು ಮತ್ತು ಮಾದೇವಪ್ಪ ಅವರು ಮತ್ತು ನಮ್ಮ ತಿಮ್ಮಯ್ಯ ಸಾಹೇಬರು ಇವರೆಲ್ಲರೂ ಕೂಡ ಒಳ ಮೀಸಲಾತಿಗೆ ಪರವಾಗಿದ್ದಾರೆ. ಒಂದು ಜಾತಿ ಸಮೀಕ್ಷೆ ನಡೀತಾ ಇದೆ, ಅವಕಾಶ ಬೇಕಾಗಿದೆ, ಎಲ್ಲ ಸಮುದಾಯವೂ ಕೂಡ ನ್ಯಾಯ ದೊರಕಿಸಿಕೊಡ್ಬೇಕಾಗಿದೆ. ಈ ನಿಟ್ಟಿನಲ್ಲಿ ಕಾಂಗ್ರೆಸ್ ಪಕ್ಷದ ನೇತೃತ್ವದ ಸರ್ಕಾರ ಬದ್ಧವಾಗಿದೆ. ಯಾರೂ ಕೂಡ ಈ ಒಂದು ವಿಚಾರದಲ್ಲಿ ಭಯಪಡುವಂಥ ಅವಶ್ಯಕತೆ ಇಲ್ಲ. ನಮ್ಮ ಸರ್ಕಾರ ಕಂಕಣಬದ್ಧವಾಗಿದೆ. ಈ ಭಾಸ್ಕರ್ ಪ್ರಸಾದ್ ಮತ್ತು ಈ ಅರುಣ್ ಕುಮಾರ್ ಅವರು BJP RSSನ ಏಜೆಂಟ್ಗಳಾಗಿದ್ದಾರೆ. ಇವರು BJPಯನ್ನು ಮನವೊಲಿಸಿಕೊಳ್ಳೋದಕ್ಕೋಸ್ಕರ ವಿಷ ಬೀಜ ಬಿತ್ತುವಂಥ ಹೇಳಿಕೆಗಳನ್ನು ನೀಡ್ತಾ ಇದ್ದಾರೆ. ಒಬ್ಬ ಸರಳ ಸಜ್ಜನಿಕೆಯ ವ್ಯಕ್ತಿಗಳಾದಂತಹ S.C. ಮಾದಪ್ಪನವರು ಹಾಗೂ ತಿಮ್ಮಯ್ಯನವರು ಒಂದು ಶಾಂತಿ ಸೌಹಾರ್ದತೆಯಿಂದ ಈ ಒಂದು ಒಳ ಮೀಸಲಾತಿಯನ್ನು ಜಾರಿಗೊಳಿಸಬೇಕಂತ ಕಂಕಣಬದ್ಧರಾಗಿದ್ದಾರೆ. ಆದರೆ ಇವರು ತಮ್ಮ ರಾಜಕೀಯ ಬೇಯಿಸ್ಕೊಳ್ಳೋದಕ್ಕೋಸ್ಕರ ಈ ರೀತಿಯಾದಂಥ ಸಮಾಜದಲ್ಲಿ ಅಶಾಂತಿಯ ವಾತಾವರಣವನ್ನು ಉಂಟು ಮಾಡುವಂಥ ಹೇಳಿಕೆಗಳನ್ನು ನೀಡ್ತಾ ಇದ್ದಾರೆ. ನಮ್ಮ ಯಾರು ತಿಮ್ಮಯ್ಯ ಅವರಿಗೆ ಅವಹೇಳನಕಾರಿಯಾಗಿ ಅವರ ಹೆಸರಿಗೆ ಕಳಂಕ ತರುವ ರೀತಿಯಲ್ಲಿ ಮಾತಾಡ್ತಾ ಇದ್ದರೆ ಮುಂದಿನ ದಿನಗಳಲ್ಲಿ ನಾವು ದಲಿತ ಸಂಘಟನೆಗಳು, ಶೋಷಿತ ಸಮುದಾಯಗಳು, ಹಿಂದುಳಿದ ವರ್ಗಗಳ ಸಂಘಟನೆಗಳ ವತಿಯಿಂದ ಉಗ್ರವಾದ ಹೋರಾಟವನ್ನು ಮಾಡ್ತೀವಿ ಅಂತ ಈ ಸಂದರ್ಭದಲ್ಲಿ ಎಚ್ಚರಿಕೆಯನ್ನು ನೀಡ್ತಾ ಇದ್ದೇವೆ.